ತುಮಕೂರಿನಲ್ಲಿ ಕಮಲ ಅರಳಿಸೋಕೆ ಒಂದಾಗಿದ್ದಾರೆ ನಾಯಕರು. ಕುರಿತಾಗಿ ಬ್ರೇಕಿಂಗ್ ನ್ಯೂಸ್. ತುಮಕೂರಿನಲ್ಲಿ ಕಮಲ ಅರಳಿಸೋಕೆ ನಾಯಕರು ಒಂದಾಗಿದ್ದಾರೆ. ಭಿನ್ನಾಭಿಪ್ರಾಯವನ್ನ ಬದಿಗೊತ್ತಿ ಹಾಲಿ ಹಾಗೆ ಮಾಜಿ ಶಾಸಕರು ಒಂದಾಗಿದ್ದಾರೆ. ಬಿಜೆಪಿ ಗೆಲುವಿಗಾಗಿ ಶಾಸಕ ಜ್ಯೋತಿ ಗಣೇಶ್ ಹಾಗೆ ಸೊಗಡು ಶಿವಣ್ಣ ಒಂದಾಗಿದ್ದಾರೆ. ಮಾಜಿ ಸಚಿವ ಸೋಮಣ್ಣ ಸಮ್ಮುಖದಲ್ಲಿ ಇವರಿಬ್ಬರು ನಾಯಕರು ಭೇಟಿಯಾಗಿದ್ದಾರೆ. ತುಮಕೂರಿನ ಊರುಕೆರೆ ಬಳಿಯ ಸೊಗಡು ಶಿವಣ್ಣ ಮನೆಯಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಇದೇ ಮೊದಲ ಬಾರಿ ಮುಖಾಮುಖಿಯಾಗಿದ್ದಾರೆ ಬಿಜೆಪಿ ಹಾಲಿ ಹಾಗೆ ಮಾಜಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಭಿನ್ನಾಭಿಪ್ರಾಯ ಮಧ್ಯೆ ಈಗ ಕಮಲವನ್ನ ಅರಳಿಸೋಕೆ ಹಾಲಿ ಮತ್ತೆ ಮಾಜಿ ಶಾಸಕರು ಒಂದಾಗಿದ್ದಾರೆ, ಭೇಟಿಯಾಗಿದ್ದಾರೆ. ಸೊ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ರಿಯಾಕ್ಷನ್ ಅಂತ? ಇದೇ ಮೊದಲ ಬಾರಿಗೆ ಶಾಸಕ ಜ್ಯೋತಿ ಗಣೇಶ್ ಮತ್ತು ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಭೇಟಿಯಾಗಿದ್ದಾರೆ. ಯಾಕಂದ್ರೆ ಈ ಬಾರಿ ಜಿ.ಎಸ್. ಬಸವರಾಜ್ ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಹಿಂದೆ ಕೂಡ ಸೊಗಡು ಶಿವಣ್ಣ ಅವರು ಬಿಜೆಪಿ ಕಾರ್ಯಕ್ರಮಗಳ ದೂರ ಉಳಿತಾ ಇದ್ರು. ಹಾಗಾಗಿ ಯಡಿಯೂರಪ್ಪ ಅವರು ನೇರವಾಗಿ ಅವರ ಮನೆಗೆ ತೆರಳಿ ಆ ಒಂದು ರೀತಿಯ ಸಂಧಾನ ಮಾಡಿ ಯಶಸ್ವಿಯಾಗಿದ್ರು. ಈಗ ಬಸವರಾಜ್ ಬಳಿಕ ಈಗ ಜ್ಯೋತಿ ಗಣೇಶ್ ಅವರು ನೇರವಾಗಿ ಅವರ ಮನೆಗೆ ಹೋಗಿ ಬೆಳಗ್ಗೆ ಉಪಹಾರ ಸೇವಿಸಿದ ನಂತರ ಅವರು ಈ ಬಾರಿ ಜಿ.ಎಸ್. ಬಸವರಾಜ್ ಗೆಲ್ಲಿಸುವುದಕ್ಕೆ ಸಹಕಾರನ ಕೋರಿದ್ದಾರೆ. ಹಾಗಾಗಿ ಈಗ ಏನು ಮತ್ತಷ್ಟು ಗೊಂದಲ ನಿವಾರಣೆ ಆಗಿದೆ. ಹಾಗಾಗಿ ಬಿಜೆಪಿಯಲ್ಲಿ ದಿನೇ ದಿನೇ ಅಂತರ ಮತ್ತೆ ಸಿಟ್ಟುಗಳು ಕಡಿಮೆಯಾಗಿ ಬಸವರಾಜ್ ಗೆಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ದೇವೇಗೌಡರು ಸ್ಪರ್ಧಿಸಿದ ಕಾರಣ ಅವರಿಗೆ ನೇರವಾಗಿ ಪೈಪೋಟಿ ಕೊಡಕ್ಕೆ ಬಿಜೆಪಿ ಕೂಡ ಸಾಕಷ್ಟು ತಾರೆಯನ್ನ ಮಾಡಿಕೊಂಡಿದೆ. ನಮ್ರತ ಯೋಗೇಶಿನ ತುಮಕೂರಿನಲ್ಲಿ ಕಮಲವನ್ನ ಅರಳಿಸಬೇಕು ಅಂತಂದ್ರೆ ಏನೆಲ್ಲ ರಣತಂತ್ರಗಳನ್ನ ಪ್ರಯೋಗಿಸ್ತಾ ಇದ್ದಾರೆ ಅಂತ? ಈಗಾಗಲೇ ಏನು ಬಿಜೆಪಿಯಿಂದ ದೂರ ಉಳಿದುಕೊಂಡಿದ್ದಂತ ಎಲ್ಲಾ ನಾಯಕರನ್ನ ಒಟ್ಟಿಗೆ ಸೇರಿಸುವ ಪ್ರಯತ್ನ ಮಾಡಲಾಗಿದೆ. ಇದರ ಉಸ್ತುವಾರಿಯನ್ನ ಮಾಜಿ ಸಚಿವ ಸೋಮಣ್ಣ ಅವರು ವಹಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಎಲ್ಲಾ ಜಿಲ್ಲೆಯ ಎಲ್ಲೆಲ್ಲಿ ಬಿಜೆಪಿಗೆ ಮತಗಳು ಬರೋದಿಲ್ಲ ಅಲ್ಲಿ ತಳಮಟ್ಟದಿಂದ ಬಿಜೆಪಿನ ಮೇಲೆತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದೂರ ಉಳಿದಂತ ಬಿಜೆಪಿ ನಾಯಕರನ್ನ ಮತ್ತೆ ಏನು ಸೊಗಡು ಶಿವಣ್ಣ ಮತ್ತೆ ಇತರ ಬೆಂಬಲಿಗರು ಏನಿದ್ದಾರೆ ಅವ್ರನ್ನು ಕೂಡ ಈ ಒಂದು ಮತವಿಧೇಯರಿಗೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ನಮ್ರತ. ಓಕೆ, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ.